ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಶುಕ್ರವಾರದ ಮುದ್ದು ಸೊಸೆ ಎಪಿಸೋಡ್ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ಬರುತ್ತೆ ನೋಟಿಫಿಕೇಶನ್, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಕಣ್ಮಣಿ ಅವ್ರ ಅಮ್ಮನ ಹತ್ರ ಬೈತಾ ಇದ್ದಾಳೆ. ನಾನು ಬಂದಾಗ ಯಾರೂ ಕರ್ಕೊಂಬರೋಕೆ ಬಂದಿಲ್ಲ, ನನಗೆ ಇಷ್ಟ, ನನ್ನ ಮೇಲೆ ನಿಮ್ಗೆ ಯಾರಿಗೂ ಪ್ರೀತಿ ಇಲ್ಲ ಅಂತೆಲ್ಲ. ಆಗ ಶಿವರಾಮೇಗೌಡರು ಅವ್ರಿಗೆ ಬಂದು, ಮಗ ಕಣ್ಮಣಿ ಅಂತಾರೆ, ನಾನು ಯಾರು ಮಾತಾಡ್ಸೋದು ಬೇಕಾಗಿಲ್ಲ, ನಾನು ಯಾರನ್ನೂ ಮಾತಾಡ್ಸಲ್ಲ ಅಂತ ಆ ಕಡೆ ತಿರ್ಕೊಂಬಿಡ್ತಾಳೆ. ಮಗ ಕಣ್ಮಣಿ, ನೀನು ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ನಿನ್ನ ಮುಖ ಚೆನ್ನಾಗಿ ಕಾಣಲ್ಲ, ನೀನು ನಗ್ನಗ್ತಾ ಇರಬೇಕು ಕಣವ ಅಂತ ಹೇಳ್ತಾರೆ. ಆಗ ನನ್ನ ನೈಸ್ ಎಲ್ಲ ಮಾಡೋದು ಬೇಕಾಗಿಲ್ಲ, ನಾನೇನು ಇನ್ನೂ ಚಿಕ್ಕವಳಲ್ಲ. ಅಲ್ಲ, ನಾನು ಬಂದಾಗಂತೂ ಕರ್ಕೊಂಬರೋಕ್ಕಾಗಲಿಲ್ಲ ರೈಲ್ವೆ ಸ್ಟೇಷನಿಂದ, ಅಟ್ಲೀಸ್ಟ್ ಮನೆಗೆ ಬಂದಮೇಲಾದರೂ ಮಾತಾಡಿಸ್ತೀರಾ ಅಂದರೆ ಅದನ್ನು ಕೂಡ ಮಾತಾಡಿಸ್ಲಿಲ್ಲ ನನ್ನನ್ನು. ನನಗೆಷ್ಟು ಬೇಜಾರಾಗಬೇಕು, ಅಷ್ಟು ದಿನ ಹೊರಗಡೆ ಇಟ್ಬಿಟ್ಟು ಈಗ ಬಂದಿರೋಳನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಅಂತ ಹೇಳ್ತಾಳೆ. ಆಗ ಶಿವರಾಮೇಗೌಡರು, ಹಂಗಲ್ಲ ಕಣಮ್ಮ ಕಣ್ಮಣಿ, ಅದು ಮನೆ ಪರಿಸ್ಥಿತಿ ಹಂಗೆ ಆಗೋಗಿದೆ, ಮನ್ಸಿಗಾಗಿರೋ ಗಾಯ ಹಂಗೆ ಆಗೋಗಿದೆ, ಏನು ಮಾಡೋದು ಅಂತ ಹೇಳ್ತಾರೆ. ಆಗ ಕಣ್ಮಣಿ ಇದ್ದವಳು, ಅಪ್ಪ ನಿಮ್ಮ ಮನ್ಸಿಗಾಗಿರೋ ಗಾಯಕ್ಕೆ, ಈ ಮನೆಗಾಗಿರೋ, ನಮ್ಮ ಅಣ್ಣಂಗಾಗಿರೋ ಮೋಸಕ್ಕೆ ಯಾರೇ ಆದ್ರೂ ನಾನು ಸುಮ್ಮನೆ ಬಿಡಲ್ಲ, ಅವಳು ಯಾವಳು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಅವ್ರ ಅಪ್ಪನ ಹತ್ರ ಸವಾಲಾಗ್ತಿದ್ದಾಳೆ. ಮತ್ತಿಲ್ಲಿ ವಿನಂತಿ ಮೊಬೈಲ್ ನೋಡಿಕೊಂಡು ನಗ್ತಾ ಇರ್ತಾಳೆ. ಅಯ್ಯೋ ಅವ್ವ, ಈ ವಿಡಿಯೋನ 17 ಸತಿ ನೋಡಿದ್ದೀನಿ, ಆದರೂ ಕೂಡ ನಗು ತಡೆಯೋಕ್ಕೆ ಆಗ್ತಾಯಿಲ್ಲ, ನೋಡವ ನೀನು ಅಂತ ತೋರ್ಸಕ್ಕೆ ಹೋಗ್ತಾಳೆ. ಆಗ ಸಾವಿತ್ರಿ, ಏಯ್ ಮುಚ್ಚೆ ಬಾಯಿ, ನಿನಗೇನು ತಲೆಗಿಲ್ಲ ಕೆಟ್ಟಿದ್ಯಾ, ಆ ವಿದ್ಯೆನ ನಾವು ಹಾಳು ಮಾಡೋದು ಹೆಂಗೆ ಅಂತ ನೋಡೋದು ಬಿಟ್ಟು ನೀನು ಅಲ್ಲಿ ವಿಡಿಯೋ ನೋಡ್ಕೊಂಡು ಕೂತಿದ್ಯಾ. ಈಗ ಹೆಂಗಿದ್ರು ಕಣ್ಮಣಿ ಬಂದಿದ್ದಾಳೆ, ಕಣ್ಮಣಿನ ಚೂ ಬಿಟ್ಟು ನಾವು ವಿದ್ಯೆನ ಈ ಮನೆಯಿಂದ ಓಡಿಸೋದನ್ನ ನೋಡೋದು ಬಿಟ್ಟು ನೀನು ಇಲ್ಲಿ ನೋಡ್ಕೊಂಡು ಕೂತಿದ್ಯಾ. ನೀನು ವಿದ್ಯಾ ಬಂದು ಅಲ್ಲಿ ಔಟ್ ಹೌಸ್ ಒಳಗೆ ಜಾಂಡ ಹುರ್ಕೊಂಡು ಕೂತವಳೆ, ಏನು ಮಾಡೋದು ಇವಾಗ ಅಂತ ಹೇಳ್ತಾಳೆ. ಆಗ ವಿನಂತಿ ಇದ್ದವಳು, ಅಯ್ಯೋ ಹೌದಲ್ವೇ ಅವ್ವ, ನನಗೆ ಐಡಿಯಾನೇ ಒಳಿಲಿಲ್ಲ ಕಣವ ಅಂತ ಹೇಳ್ತಾಳೆ. ಆಗ ಸಾವಿತ್ರಿ ಇದ್ದವಳು, ಕಡೆ ಈಗ ಹೆಂಗಿದ್ರು ಬೂದಿ ಮುಚ್ಚಿದ ಕೆಂಡ ಆಗಿದ್ದಾಳೆ ಕಣ್ಮಣಿ, ಆ ಬೂದಿಗೆ ನಾವು ಸ್ವಲ್ಪ ಊದಿ ಹೊಗೆ ಹಚ್ಚಿಸ್ಬಿಡೋಣ, ಬೆಂಕಿ ಹಚ್ಚಿಸ್ಬಿಡೋಣ, ಅವಳು ಪಕ್ಕ ಹಠ ಸಾಧಿಸ್ತಾಳೆ. ಆ ಕಣ್ಮಣಿ ಹೇಳಿದ್ರೆ ಮೋಹನಮ್ಮ ಕೇಳ್ತಾಳೆ, ಮೋಹನ ಕೇಳಿದ್ರೆ ಶಿವರಾಮೇಗೌಡರು ಕೇಳ್ತಾರೆ, ಅದಾದ್ಮೇಲೆ ಭದ್ರನೂ ಕೇಳ್ತಾನೆ. ಹಂಗಾಗಿ ಅವಳನ್ನು ಮನೆಯಿಂದ ಆಚೆ ಓಡಿಸ್ಬಿಡೋಣ ಔಟ್ ಹೌಸಿಂದ ಅಂತ ಇವ್ರು ಪ್ಲಾನ್ ಮಾಡ್ತಾ ಇದ್ದಾರೆ. ಮತ್ತಿಲ್ಲಿ ಭದ್ರನ ಹತ್ರ ಬಂದ್ಬಿಟ್ಟು ಈಶ್ವರಿ ಹೇಳ್ತಿದ್ದಾಳೆ, ಅಯ್ಯೋ ಭದ್ರ, ನಿನ್ನನ್ನು ನೋಡ್ತಾ ಇದ್ರೆ ನನಗೆ ಕರಳೆಲ್ಲ ಚುರ್ಕನತ್ತೆ ಭದ್ರ, ಅಯ್ಯೋ ಏನು ಮಾಡೋದು, ನಿನ್ನ ಪರಿಸ್ಥಿತಿ ಹಿಂಗಾಯಿತು ಅಂತ ಇವಳು ನಾಟಕ ಮಾಡ್ತಿದ್ದಾಳೆ. ಕಣ್ಮಣಿ ಕೂಡ, ಅಲ್ಲ ಅಣ್ಣ, ನಿನ್ನನ್ನು ಈ ಪರಿಸ್ಥಿತಿಗೆ ತಂದವ್ರನ್ನ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅಣ್ಣ, ಹೆಂಗಣ್ಣ ಸಹಿಸ್ಕೊಂಡಿದ್ಯಾ ನೀನು ಇದನ್ನೆಲ್ಲ ಅಂತ ಕಣ್ಮಣಿ ಹೇಳ್ತಾಳೆ. ಅದಾದ ನಂತರ ವಿನಂತಿ, ಭದ್ರಮ್ಮಮ್ಮ, ನೀನು ಮಾತ್ರ ಇನ್ಮೇಲೆ ಎದುರು ಬೇಡ ಭದ್ರಮ್ಮಮ್ಮ, ನಿನ್ನ ಜೊತೆ ನಾವು 4 ಜನ ಅಲ್ಲ, ಇನ್ಮೇಲೆ ಈ ಕಣ್ಮಣಿ ಕೂಡ ಇರ್ತಾಳೆ, ನೀನು ಏನೇ ಬದ್ರು ಮುನ್ನುಗ್ಗುಮಮ್ಮ, ಅವಳನ್ನ ಮಾತ್ರ ಸುಮ್ಮನೆ ಬಿಡಬೇಡಮ್ಮಮ್ಮ ಅಂತ ವಿನಂತಿನೂ ಹೇಳ್ತಾಳೆ. ಅದಾದ ನಂತರ ಸಾವಿತ್ರಿ ಕೂಡ, ಭದ್ರ, ಅವಳು ಮಾತ್ರ ಏನೇ ಮಾಡಿದ್ರು ಮನೆಗೆ ಸೇರಿಸ್ಕೊಬಾರ್ದು, ಅವಳು ಹುಟ್ಟು ಚಿನ್ನಾಲಿ ಹಂಗೆ ಹಿಂಗೆ ಅಂತ ಅವಳು ಬೈತಾಳೆ. ಅದನ್ನೆಲ್ಲ ಕೇಳಿದಂಥ ಭಗೀರಥಿಯವರು, ಓಹೋ, ಇವ್ರು 4 ಜನ ಸೇರಿ ಭದ್ರನ ಮನಸ್ಸನ್ನ ಹಾಳು ಮಾಡ್ತಾವ್ರೆ, ಇವ್ರನ್ನ ಸುಮ್ಮನೆ ಬಿಟ್ಟರೆ ಆಗಲ್ಲ, ಅವಾಗ ಉಗೀತಾ ಇದ್ರೆ ಇವ್ರಿಗೆ ಮರ್ಯಾದೆ ಬರೋದು. ಏಯ್ ಏನೇ ಈಶ್ವರಿ, ನಾನು ಅವಾಗಿಂದ ನೋಡ್ತಾನೇ ಇದ್ದೀನಿ, ಒಬ್ಬರಾದ್ಮೇಲೆ ಒಬ್ಬರು 4 ಜನನೂ ಭದ್ರನ ಮನಸ್ಸಿಗೆ ನೋವು ಮಾಡ್ತಾ ಇದ್ದೀರಾ, ಅದು ಇದು ಅಂತ ಚಾಡಿ ಹೇಳಿ ಮರ್ಯಾದೆ ಇಲ್ವೇನ್ರಿ ನಿಮಗೆ? ಲೋ ಶಿವರಮ್ಮ, ಏನೇ ಆಗಲಿ ಕಣ್ಮಣಿ ಈಗ ಬಂದಿರೋಳು ಮನೆಗೆ, ಅವಳಿಗೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಯಾವುದೂ ಗೊತ್ತಿಲ್ಲ, ಅವಳನ್ನ ಸುಮ್ಮನೆ ಇರೋಕ್ಕೆ ಕೇಳು, ಇವ್ರ ಮಾತು ಕೇಳಿಕೊಂಡು ಆಡಬೇಡ ಅಂತ ಹೇಳು ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು ಕೂಡ, ಕಣ್ಮಣಿ ನೀನು ಸುಮ್ಮನೆ ಇರಮ್ಮ ಅಂತ ಅವ್ರಿಗೆ ಸಮಾಧಾನ ಮಾಡ್ತಾರೆ. ಅಷ್ಟರಲ್ಲಿ ಅವ್ರ ಮನೆಗೆ ವಿದ್ಯಾ ಪರವಾಗಿರೋ ಲಾಯರ್ ಬರ್ತಾರೆ. ಅದನ್ನು ನೋಡಿ ಗೋವಿಂದೇಗೌಡರು, ಓ ಬನ್ನಿ ಲಾಯರ್ ಅಮ್ಮರು, ಏನು ಇಷ್ಟು ದೂರ ಬಂದುಬಿಟ್ಟಿದ್ರೆ, ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಲಾಯರ್ ಇದ್ದವರು, ಅದು ಏನಕ್ಕೆ ಬಂದೆ ನಾನು ನಿಮ್ಮ ಮನೆಗೆ ಅಂತಂದರೆ, ವದ್ಯಾ ಜೊತೆ ಬಾಳೋದಕ್ಕೆ 6 ತಿಂಗಳು ಕೋರ್ಟು ಆದೇಶ ಹೊರಡಿಸಿದೆ ಅಂತ, ಅದಕ್ಕೆ ನಾನು ವಿದ್ಯಾಗೆ ಫೋನ್ ಮಾಡಿ ಕೇಳಿದೆ, ನೀವಿಬ್ಬರು ಜೊತೆಲಿದ್ದೀರಾ ಅಂತ. ಆಗ ಇಲ್ಲ, ನಾನು ಹಂಗೆ ಔಟ್ ಹೌಸಲ್ಲಿದ್ದೀನಿ ಅಂತ ಹೇಳಿದ್ಲು, ಅದರ ವಿಚಾರವಾಗಿ ಬಂದೆ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಇದ್ದವಳು, ಅವಳನ್ನ ಔಟ್ ಹೌಸಿಗೆ ಸೇರಿಸಿರೋದೇ ಹೆಚ್ಚು, ಇನ್ನು ಮನೆ ಕಾಲಿಟ್ಟಿರೋದೇ ಹೆಚ್ಚು, ಅವಳನ್ನು ಸೇರಿಸಲೇಬಾರ್ದಾಗಿತ್ತು ಅಂತ ಹೇಳ್ತಾರೆ. ಆಗ ಗೋವಿಂದೇಗೌಡರು, ಸಾವಿತ್ರಿ ನಿನ್ನ ಬಾಯಿ ಮುಚ್ಚು ಅಂತ ಹೇಳ್ತಾರೆ. ಆಗ ಇವ್ರು ಹೇಳ್ತಾ ಇದ್ದಾರೆ ಲಾಯರು, ಕೋರ್ಟ್ ಆದೇಶನ ಪಾಲಿಸಲೇಬೇಕು, ನಾವೇನು ಮಾಡೋಕ್ಕಾಗಲ್ಲ, ಕೋರ್ಟ್ ಆದೇಶ ಕೊಟ್ಟ ಮೇಲೆ ಅದನ್ನು ಪಾಲಿಸಲೇಬೇಕು, ಇಲ್ಲ ಅಂತಂದರೆ ನೀವು ಕೋರ್ಟ್ ಶಿಕ್ಷೆಗೆ ಗುರಿಯಾಗಬೇಕಾಗತ್ತೆ, ಯಾರೇ ಆಗಿರಲಿ ಪಾಲಿಸಲೇಬೇಕು ಅಂತ ಹೇಳ್ತಾರೆ. ಆಗ ಇವಳಿದ್ದವಳು, ಯಾಕೆ ಪಾಲಿಸ್ಬೇಕು, ಅವನೇನು ಸುಮ್ಮನೆ ನನ್ನ ಭದ್ರ ಅಂದರೆ ಅವನು ಮಂತ್ರಿ ಮಗ ಅಂತ ಹೇಳ್ತಾರೆ. ಅದನ್ನು ಕೇಳಿ ಲಾಯರ್ ಕೋಪ ಬರುತ್ತೆ. ಗೋವಿಂದೇಗೌಡರು ಸಾವಿತ್ರಿಗೆ ಬೈತಾರೆ, ಸಾವಿತ್ರಿ ನಿನಗೆ ಎಸ್ಸಲ ಹೇಳಬೇಕು, ಬಾಯಿ ಮುಚ್ಕೊಂಡು ಕುತ್ಕೋ ಅಂತ ಹೇಳ್ತಾರೆ, ಸುಮ್ಮನೆ ಆಗ್ತಾಳೆ. ಆಗ ಲಾಯರ್ ಹೇಳ್ತಾ ಇದ್ದಾರೆ, ನೋಡಿ ಯಾರೇ ಆಗಿರಲಿ, ಮಂತ್ರಿ ಮಗ ಆಗಲಿ ಇನ್ನೊಬ್ಬರಾಗಲಿ ಯಾರೇ ಆಗಲಿ, ಕೋರ್ಟ್ ಆದೇಶ ಏನಿದೆ ಅದನ್ನು ನಾವು ರೂಲ್ಸು ಪಾಲಿಸಲೇಬೇಕು, ಇಲ್ಲ ಅಂತಂದರೆ ಕೋರ್ಟು ತುಂಬ ದೊಡ್ಡ ಶಿಕ್ಷೆ ಕೊಡುತ್ತೆ, ಅದಕ್ಕೆ ನಾವು ಗುರಿಯಾಗಬೇಕಾಗತ್ತೆ ಅಂತ ಹೇಳ್ತಾರೆ. ಸರಿ, ನೀವು ಮಗ ಭದ್ರ ನಮ್ಮ ಮಾತನ್ನ ಕೇಳಿಲ್ಲ ಅಂತಂದರೆ, ಕೋರ್ಟ್ ಮಾತನ್ನ ಕೇಳಿಲ್ಲ ಅಂದರೆ ನಾನು ಕೋರ್ಟಲ್ಲೇ ವಿಚಾರಿಸ್ಕೊತೀನಿ, ನಾನು ಬರ್ತೀನಿ ಅಂತಾರೆ. ಆಗ ಶಿವರಾಮೇಗೌಡರು ಇದ್ದರು, ಇಲ್ಲ ಮೇಡಮ್ ಅವರೇ ಕುತ್ಕೊಳ್ಳಿ ನೀವು
ಇಲ್ಲ ನನ್ನ ಮಗ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅದನ್ನು ಪಾಲಿಸ್ತಾನೆ, ಅವನು ಅವಳ ಜೊತೆ 6 ತಿಂಗಳು ಜೀವನ ಮಾಡ್ತಾನೆ ಅಂತ ಹೇಳ್ತಾರೆ. ಆಗ ಲಾಯರು ಓಕೆ ಸರಿ, ಹಂಗಾದರೆ ನನಗೂ ಖುಷಿ ಆಯಿತು, ನಾನು ನಿಮ್ಮ ವಿರೋಧವಾಗಿ ನಿಂತಿದ್ದೀನಿ ಅಂತ ಅಂದ್ಕೊಬೇಡಿ, ನ್ಯಾಯದ ಪರವಾಗಿ ನಿಂತಿದ್ದೀನಿ ಅಷ್ಟೇ, ಸರಿ ನಾನಿನ್ನು ಹೊರಡ್ತೀನಿ ಅಂತ ಹೇಳಿ ಲಾಯರಲ್ಲಿಂದ ಹೊರಡ್ತಾರೆ. ನಂತರ ಶಿವರಾಮೇಗೌಡರು ಭದ್ರಾಗೆ ಹೇಳ್ತಾ ಇದ್ದಾರೆ, ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅದನ್ನು ಪಾಲಿಸೋ ಮಗನೇ ನೀನು ಅಂತ. ಆಗ ಅವನು ಏನಪ್ಪ ಅಂತಾನೆ. ಆಗ ಅಂದರೆ ನನ್ನ ಮಾತು ನೀನು ಕೇಳಲ್ವಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಭದ್ರಾ ಹೇಳ್ತಾ ಇದ್ದಾನೆ, ನಿನ್ನ ಮಾತು ನೀನು ಸಾಯಿ ಅಂತಂದ್ರೂ ಹೋಗಿ ನಾನು ಸತ್ತೋಗ್ತೀನಪ್ಪ, ನಿನ್ನ ಮಾತು ಕೇಳ್ತೀನಿ ನಾನು ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು ಸರಿ ಹಂಗಾದರೆ ನೀನು ಕೂಡ ಹೋಗಿ ಔಟ್ ಹೌಸಲ್ಲೇ ಇದ್ದು ಅವಳ ಜೊತೆ 6 ತಿಂಗಳು ಜೀವನ ಮಾಡ್ಬಿಟ್ಟು ಬಾ ಅಂತ ಹೇಳ್ತಾರೆ. ಆಗ ಸರಿ ಅಂತ ಹೇಳ್ಬಿಟ್ಟು ಭದ್ರಾ ಬಂದು ಕೂತಿರ್ತಾನೆ. ಅಲ್ಲಿಗೆ ಇವ್ರು 4 ಜನ ಮತ್ತೆ ಹೋಗ್ತಾರೆ, ಸಾವಿತ್ರಿ, ಈಶ್ವರಿ, ವಿನಂತಿ, ಚಿತ್ರ. ಹೋಗ್ಬಿಟ್ಟು ಮತ್ತೆ ಸಾವಿತ್ರಿ ಹೇಳ್ತಿದ್ದಾಳೆ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗ್ತಾಯಿದೆ ಕಣಪ್ಪ ಭದ್ರಾ, ಆದರೆ ಏನು ಮಾಡೋದು, ಕಾನೂನು ಮುಂದೆ ನಾವು ಏನೂ ಮಾಡೋಕ್ಕಾಗಲ್ಲ, ನೀನು ಹೋಗ್ಬಿಟ್ಟು ಬಾ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಈಶ್ವರಿ ಹೇಳ್ತಾಳೆ. ಅದಾದ ನಂತರ ಸಾವಿತ್ರಿ ಕೂಡ ಹೇಳ್ತಾ ಇದ್ದಾಳೆ, ಇನ್ನೇನು ಮಾಡೋಕ್ಕಾಗಲ್ಲ ಭದ್ರಾ, ಕಾನೂನು ನಮಗೆ ಜೈಲಿಗೆ ಬೇಕಾದ್ರೂ ಕಳಿಸ್ಬಿಡುತ್ತೆ, ಇನ್ನೇನು ಹೋಗಿ ಅಣ್ಣ ಹೇಳ್ತಾ ಇರೋದು ಹೋಗಿ ಬರೀ ಜೀವನ ಮಾಡು ಅಂತ, ಅವಳ ಜೊತೆ ಸುಖವಾದ ಜೀವನ ಮಾಡು ಅಂತ ಏನು ಹೇಳಿಲ್ಲ, ಹೋಗಿ ನೀನು ಅವಳಿಗೆ ಚೆನ್ನಾಗಿ ಹಿಂಸೆ ಕೊಡು, ನೀನು ಕೊಡೋ ಹಿಂಸೆಗೆ ಅವಳೇ ಬಿಟ್ಟು ಹೊಂಟೋಗ್ಬಿಡ್ಬೇಕು, ನೀನು ಆ ಥರ ಮಾಡು, ನಿನ್ನಿಂದ ತಪ್ಪು ಬರಲ್ಲ, ಅವಳೇ ಓದ್ಲು ಅಂತಲೇ ಹೇಳ್ಬೋದು, ಹಂಗೆ ಚಿತ್ರ ಹಿಂಸೆ ಕೊಟ್ಬಿಟ್ಟು ಬಾ ಭದ್ರಾ ಅಂತ ಅವಳೇ ಹೇಳ್ತಾಳೆ. ಆಗ ವಿನಂತಿ ಕೂಡ ಹ್ಞೂಮಮ್ಮ, ಮಾವ ಹೇಳಿರೋದು ಅಷ್ಟೇ, ನೀನು ಅವಳ ಜೊತೆ ಜೀವನ ಮಾಡು ಅಂತ, ಹೆಂಗೆ ಮಾಡಬೇಕು ಅಂತ ಏನು ಹೇಳಿಲ್ಲ, ನಿನ್ನ ಜೊತೆ ನಾವಿದ್ದೀವಿ ಮವ, ನೀನು ಹೋಗ್ಬಿಟ್ಟು ಬಾ ಮವ ಅಂತ ಹೇಳ್ತಾಳೆ. ಆಗ ಈಶ್ವರಿ ಇದ್ದಳು, ಚಿತ್ರ, ವಿನಂತಿ ಹೋಗಿ ಭದ್ರನ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಬಂದ್ರೆ ಅಂತ ಹೇಳ್ತಾರೆ. ಇಬ್ಬರು ಕೂಡ ಹೋಗಿ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಬರ್ತಾರೆ. ಸರಿನಪ್ಪ ನೀನು ಇನ್ನೂ ಹೊರಡು ಅಂತ ಹೇಳ್ತಾರೆ. ಭದ್ರಾ ನೋಡು, ನಮ್ಮ ಮನೆಯವ್ರು ನನ್ನ ಜೊತೆ ನಿಂತ್ಕೊತಾರೆ ಅಂತ ನಾನು ಹೋದರೆ ಯಾರೂ ನನ್ನ ಜೊತೆಗೆ ಬರಲಿಲ್ಲ ಈ ಪರಿಸ್ಥಿತಿಲಿ ಅಂತ ಬೈಕೊಂಡು ಔಟ್ ಹೌಸ್ ಕಡೆ ಹೋಗ್ತಾ ಇದ್ದಾನೆ. ಔಟ್ ಹೌಸ್ ಕಡೆ ಹೋಗಿ ಆ ಮನೆದು ಕದ ತಡ್ತಾನೆ ಇದ್ದಾನೆ. ವಿದ್ಯಾ ಯಾರು ಅಂದರೂ ಕೂಡ ಇವನು ನಾನು ಯಾಕೆ ಹೇಳ್ಬೇಕು ಇವಳಿಗೆ ಯಾರು ಅಂತ ಹೇಳ್ಬಿಟ್ಟು ತಡ್ತಾನೆ ಇರ್ತಾನೆ. ವಿದ್ಯಾ ಬಂದು ಡೋರ್ ಓಪನ್ ಮಾಡ್ತಾಳೆ. ಆಗ ಇಬ್ಬರು ಕೂಡ ಒಬ್ಬರು ಮುಖ ಒಬ್ಬರು ಹಾಗೆ ನೋಡ್ತಾ ಇರ್ತಾರೆ. ಅದಾದ ನಂತರ ವಿದ್ಯಾ ಕೇಳ್ತಾ ಇದ್ದಾಳೆ, ಅಲ್ಲ ದಡ ಅಂತ ಕದ ತಟ್ಟಕ್ಕಾಗುತ್ತೆ, ಯಾರು ಅಂತ ಹೇಳೋಕ್ಕಾಗಲ್ವೇ ಅಂತಾಳೆ. ಆಗ ಭದ್ರಾ ಇದ್ದವನು, ಕದ ತಟ್ತಾರೆ ಸೌಂಡ್ ಕೇಳಿಸ್ತಾ ಐತೆ ಅಂದಮೇಲೆ ತೆಗೆದು ನೋಡ್ಬೋದಲ್ವೇ ಅಂತ ಭದ್ರಾನು ಅಂತಾನೆ. ಆಗ ಹಂಗೆ ನಿಂತಿರ್ತಾಳೆ ವಿದ್ಯೆನ ತಳ್ಕೊಂಡು ಒಳಗಡೆ ಬರ್ತಾನೆ. ಅಯ್ಯೋ ನೋಡು ಗೂಳಿ ನುಗ್ಗದ್ ನೋಡು ಅಂತ ವಿದ್ಯಾ ಅಂತಾಳೆ. ಆಗ ಭದ್ರಾ, ಅಯ್ಯೋ ನಿನಗೆ ಜಾಗ ಕೊಡಬೇಕು ಅಂತ ನಿನಗೆ ಜ್ಞಾನ ಇಲ್ವೇ ಅಂತ ಇವನು ಅಂತಾನೆ. ಆಗ ವಿದ್ಯೆ ಹೇಳ್ತಾ ಇದ್ದಾಳೆ, ದಾರಿ ಬಿಡೋ ಗಂಟೆ ಕಾಯಬೇಕು ಅನ್ನೋದು ಗೊತ್ತಾಗಕ್ಕಿಲ್ವೇ ಅಂತಾಳೆ. ಆಗ ಭದ್ರಾ ಹೇಳ್ತಾ ಇದ್ದಾಳೆ, ನಮ್ಮ ಮಟ್ಟಿನಲ್ಲಿ ನಾನು ಯಾಕೆ ಕಾಯಬೇಕು ಅಂತ ಭದ್ರಾ ಹೇಳ್ತಾನೆ. ಆಗ ವಿದ್ಯೆ, ಅಲೋ ನಾನೇ ನಿಮ್ಮ ಟೀಮ್ನಲ್ಲಿ ಇಲ್ಲ, ನಾನು ಈ ಮನೆಗೆ ಅಡ್ವಾನ್ಸ್ ಕೊಟ್ಬಿಟ್ಟೆ ಬಂದಿರೋದು, ಬಾಡಿಗೆ ಕಟ್ತೀನಿ ಅಂತ ಹೇಳಿ, ಇದೇ ನಿಮ್ಮ ಮನೆ ಏನಲ್ಲ, ಇವಾಗ ನಾನಿರೋದು ಈ ಮನೆಯಲ್ಲಿ ಅಂತ ವಿದ್ಯಾ ಅಂತಾಳೆ. ನೀನು ಕೋರ್ಟಲ್ಲಿ ಆದೇಶ ಕೊಟ್ಟವ್ರೆ ಅಂತ ಬೀಗಬೇಡ ಅಂತ ಭದ್ರಾ ಅಂತಾಳೆ. ಆಗ ವಿದ್ಯೆ, ನಾನೇನು ಬೀಗ್ತಾ ಇಲ್ಲ ಅಂತ ಇವಳು ಅಂತಾಳೆ. ಆಗ ಭದ್ರಾ, ಗಂಡನ ಜೊತೆ ಬದುಕಬೇಕು ಅಂತ ಕೇಳ್ಕೊಂಬಂದಿರೋದು ಯಾರು ಅಂತ ಭದ್ರಾ ಅಂತ. ನಾನೇನು ಗಂಡನ ಜೊತೆ ಇರಬೇಕು ಅಂತ ಕೇಳ್ಕೊಂಬಂದಿಲ್ಲ, ನಾನು ನನ್ನ ಮಗುಗೆ ತಂದೆ ಯಾರು ಅಂತ ಸಾಬೀತು ಮಾಡ್ತೀನಿ ಅಂತ ಬಂದಿರೋದಷ್ಟೇ ಅಂತ. ಹೀಗೆ ಇಬ್ರು ಕೂಡ ಕಿತ್ತಾಡ್ತಾ ಇರ್ತಾರೆ ಪ್ರೀತಿಯಿಂದ. ಇದಿಷ್ಟು ಕೂಡ ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.